ಇನ್ನು ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆ ಸಿಬ್ಬಂದಿಗೆ ರಜೆಯನ್ನು ರದ್ದು ಮಾಡಲಾಗಿದೆ. ದೇಶದ 12 ಶಸ್ತ್ರಾಸ್ತ್ರ ತಯಾರಿಕೆ ಕಾರ್ಖಾನೆ ಅನ್ವಯ ಭಾರತ ಪಾಕ್ ನಡುವೆ ಉದ್ವಿಗ್ನತೆಯ ನಡುವೆ ಆದೇಶವನ್ನು ಹೊರಡಿಸಲಾಗಿದೆ. ದೇಶದ 12 ಶಸ್ತ್ರಾಸ್ತ್ರ ಕಾರ್ಖಾನೆಗಳಿಗೆ ಭಾರತ ಪಾಕ್ ನಡುವೆ ಉದ್ವಿಗ್ನತೆಯ ನಡುವೆ ಒಂದು ಆದೇಶವನ್ನು ಮಾಡಲಾಗಿದೆ. ಹೆಚ್ಚಿನ ವೆಪನ್ಗಳನ್ನು ತಯಾರಿಸುವಂತಹ ಸಲುವಾಗಿ ಸುದೀರ್ಘ ರಜೆಯನ್ನ ರದ್ದು ಮಾಡಿದಂತ ಹಿರಿಯ ಅಧಿಕಾರಿಗಳು. ಸೊ ಈಗ ಕಾರ್ಖಾನೆ ಸಿಬ್ಬಂದಿ ರಜೆ ಏನಿದೆ, ಲಾಂಗ್ ಲೀವ್ಗಳೇನಿರುತ್ತೆ ಅದನ್ನ ಈಗ ಕ್ಯಾನ್ಸಲ್ ಮಾಡಲಾಗಿದೆ. ದೇಶದ 12 ಶಸ್ತ್ರಾಸ್ತ್ರ ತಯಾರಿಕೆ ಕಾರ್ಖಾನೆಗಳಿಗೆ ಇದು ಅನ್ವಯ ಆಗುತ್ತೆ. ಭಾರತ ಪಾಕ್ ನಡುವೆ ಉದ್ವಿಗ್ನತೆಯ ನಡುವೆ ಆದೇಶವನ್ನು ಹೊರಡಿಸಲಾಗಿದೆ. ಸುದೀರ್ಘ ರಜೆಯನ್ನ ರದ್ದು ಮಾಡಿರುವಂತಹ ಹಿರಿಯ ಅಧಿಕಾರಿಗಳು ಇದು ಬಹಳ ಮುಖ್ಯವಾದಂತಹ ಸಮಯ ಆಗಿರೋದ್ರಿಂದ ತಮ್ಮ ಸಮಯವನ್ನ ಶ್ರಮವನ್ನ ಈ ಕೆಲಸದತ್ತ ನಾವು ಮಾಡಬೇಕು ಅಂತ ಶಸ್ತ್ರಾಸ್ತ್ರಗಳನ್ನ ಹೆಚ್ಚಾಗಿ ತಯಾರಿಕೆ ಮಾಡುವಂತ ನಿಟ್ಟಿನಲ್ಲಿ. ಇದು ಪಹಲ್ಗಾಮ್ ಒಂದು ದಾಳಿ ಎಷ್ಟು ಮಟ್ಟಿಗೆ ಅದು ರಿಫ್ಲೆಕ್ಟ್ ಆಗ್ತಿದೆ ಅಂತಂದರೆ ಅದರ ಒಂದು ಇಂಪ್ಯಾಕ್ಟ್ ನಾವು ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಹೇಗೆ ಅಂತ. ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆ ಸಿಬ್ಬಂದಿಗೆ ರಜೆಯನ್ನು ರದ್ದು ಮಾಡಲಾಗಿದೆ. ಸೊ ದೇಶದ ಒಟ್ಟು 12 ಶಸ್ತ್ರಾಸ್ತ್ರ ತಯಾರಿಕೆ ಕಾರ್ಖಾನೆಗಳಿಗೆ ಇದು ಅನ್ವಯ ಆಗುತ್ತೆ. ಪಹಲ್ಗಾಮ್ ಉಗ್ರರ ಒಂದು ದಾಳಿಯ ಬಳಿಕ ಆಗ್ತಿರುವಂಥ ಬೆಳವಣಿಗೆಗಳಿದು, ವಿದ್ಯಮಾನಗಳಿವು. ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಇದೀಗ ನಾವು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಈ ಸ್ಪೈಗಳನ್ನ ಹಾಗೆ ರೇಂಜರ್ ಆತನನ್ನ ಬಂಧಿಸಿರುವಂತಹ ವಿಚಾರ, ಅದರ ಜೊತೆಗೆ ಇವರು ಈ ಸಚಿವರುಗಳು ಒಂದಷ್ಟು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಗಳು ಬ್ಯಾಕ್ ಟು ಬ್ಯಾಕ್ ಏನೇನು ಆಗ್ತಿದೆ ಅಂತ. ಇದೆಲ್ಲದರ ಜೊತೆಗೆ ಈ ಯುದ್ಧದ ಕಾರ್ಮೋಡ ಇರುವಂತಹ ಸಂದರ್ಭದಲ್ಲಿ ರಷ್ಯಾದ ಕಡೆಯಿಂದ ನಮಗೆ ಒಂದು ದೊಡ್ಡ ಆನೆ ಬಲ ಬಂದಿದೆ ನಮ್ಮ ಸೈನ್ಯಕ್ಕೆ, ನಮ್ಮ ವೆಪನ್ ಒಂದು ದಾಸ್ತಾನಿಗೆ. ಸೊ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೀತಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ? ಹೌದು ಅವಿನಾಶ್, ಮುಖ್ಯವಾಗಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಪೆಹಲ್ಗಾಮ್ ದಾಳಿಯ ಬಳಿಕ ಎರಡೂ ದೇಶಗಳ ನಡುವೆ ಉದ್ವಿಗ್ನತೆ ಸೃಷ್ಟಿಯಾಗಿರುವಂತಹದ್ದು. LOC ಮತ್ತೆ ಗಡಿಯಲ್ಲೂ ಕೂಡ, ಅಂತಾರಾಷ್ಟ್ರೀಯ ಗಡಿಯಲ್ಲೂ ಕೂಡ ಈ ಉದ್ವಿಗ್ನತೆ ಇದೆ. LOCಯಲ್ಲಿ ಅಪ್ರೋಚೋದಿತ ದಾಳಿಯನ್ನ ಪಾಕಿಸ್ತಾನ ಮಾಡ್ತಿದೆ, ಅದ್ರ ತಕ್ಕನಾಗ ಪ್ರತಿ ಉತ್ತರವನ್ನ ಭಾರತ ಕೂಡ ಕೊಡ್ತಾ ಇದೆ. ಪದೇ ಪದೇ ಪಾಕಿಸ್ತಾನ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಮತ್ತೆ ಅಷ್ಟೇ ದಿಟ್ಟವಾಗಿ ಭಾರತದ ಸೈನಿಕರುಗಳು ಕೂಡ ಪಾಕಿಸ್ತಾನದ ಸೈನಿಕರನ್ನ ಎದುರಿಸ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಭಾರತ ಇಡೀ ಪಾಕಿಸ್ತಾನವನ್ನ ತ್ರಿಶೂಲ ವ್ಯೂಹದಲ್ಲಿ ಕಟ್ಟಾಕಿರುವಂತಹದ್ದು. ಸಮುದ್ರ ಮಾರ್ಗದಲ್ಲಿ ಕೂಡ ಪಾಕಿಸ್ತಾನಕ್ಕೆ ಹಡಗುಗಳಿಗೆ ಅವಕಾಶ ಇಲ್ಲ. ವಾಯು ಪ್ರದೇಶವನ್ನು ಕೂಡ ಭಾರತ ಮುಚ್ಚಿದೆ. ಜೊತೆಗೆ ನೀರು ಏನು ಹೋಗುತ್ತೆ, ಸಿಂಧು ನದಿಯ ಒಪ್ಪಂದವನ್ನು ಕೂಡ ಈಗ ಭಾರತ ಮುರಿದುಕೊಂಡಿರುವಂತಹದ್ದು. ಎಲ್ಲ ವಿಭಾಗಗಳಲ್ಲೂ ಕೂಡ ಪಾಕಿಸ್ತಾನವನ್ನ ಕಟ್ಟ ಹಾಕುವಂತ ಪ್ರಯತ್ನವನ್ನ ಭಾರತ ಮಾಡಿರುವಂತಹದ್ದು. ಈ ಒಂದು ಪರಿಸ್ಥಿತಿ ಏನಿದೆ ಪಾಕಿಸ್ತಾನಕ್ಕೆ, ಇದು ಪಾಕಿಸ್ತಾನಕ್ಕೆ ಜೀರ್ಣಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೆ ಇಡೀ ಆರ್ಥಿಕತೆ ಕುಸಿಯುವ ಹಂತಕ್ಕೆ ತಲುಪಿರುವಂತದ್ದು. ಮೊದಲೇ ದಿವಾಳಿ ಆಗಿದ್ದಂತಹ ಪಾಕಿಸ್ತಾನಕ್ಕೆ ಮತ್ತೊಂದು ಏಟು ಬಿದ್ದಿರುವಂತಹದ್ದು. ಹೀಗಾಗಿ ಪದೇ ಪದೇ ಭಾರತವನ್ನ ಕೆಣಕುವಂತಹ ಮತ್ತೆ ಪದೇ ಪದೇ ಭಾರತವನ್ನ ಬೆದರಿಸುವಂತಹ ಕೆಲಸಕ್ಕೆ ಅಲ್ಲಿನ ಸಚಿವರುಗಳು ಮತ್ತೆ ವಿದೇಶಾಂಗ ರಾಯಭಾರಿಗಳು ಮಾಡ್ತಾ ಇರುವಂತಹದ್ದು. ಇವತ್ತು ಬೆಳಗ್ಗೆ ರಷ್ಯಾದ ರಾಯಭಾರಿ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಮುಖ್ಯವಾಗಿ ರಷ್ಯಾದಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದಾರೆ, ಭಾರತದ ವಿರುದ್ಧ ನಾವು ಅಣ್ವಸ್ತ್ರ ಪ್ರಯೋಗವನ್ನ ಮಾಡ್ತೀವಿ, ಮತ್ತೆ ಸಾಂಪ್ರದಾಯಿಕ ಹೋರಾಟವನ್ನು ಕೂಡ ಮಾಡ್ತೀವಿ, ಜೊತೆಗೆ ಅಣ್ವಸ್ತ್ರ ಪ್ರಯೋಗ ಕೂಡ ನಾವು ಮಾಡ್ತೀವಿ. ಭಾರತ ನಮ್ಮ ಮೇಲೆ ಯಾವ ರೀತಿ ಪ್ರತಿಕಾರವನ್ನು ತೀರಿಸಿಕೊಳ್ತಾ ಇದೆ ಅದಕ್ಕೆ ನಾವು ತಕ್ಕನಾದ ಉತ್ತರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದರೆ, ಅದು ಅಣ್ವಸ್ತ್ರದ ಮೂಲಕ ಕೊಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಈ ಹಿಂದೆ ಸಚಿವ ಕೂಡ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮ ಬಳಿ 130 ಅಣ್ವಸ್ತ್ರಗಳಿವೆ, ಅವು ಸುಮ್ಮನೆ ನಾವು ಶೋಕೇಸ್ಗೆ ಇಟ್ಟಿಲ್ಲ, ಅವು ಭಾರತದ ಕಡೆಗೆ ತಿರುಗಿ ನಿಂತಿದ್ದಾವೆ, ಮತ್ತೆ ಅವು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ ಭಾರತಕ್ಕೂ ಕೂಡ ಗೊತ್ತಿಲ್ಲ. ಅವು ನಮ್ಮ ಮೇಲೆ ಒಂದ್ ವೇಳೆ ದಾಳಿ ಮಾಡಿದಲ್ಲಿ ನಾವು ಫಸ್ಟ್ ಯೂಸ್ ಅನ್ನುವಂಥ ನೀತಿಯನ್ನು ಅನುಸರಿಸಿ ನಾವು ಭಾರತದ ವಿರುದ್ಧ ದಾಳಿಯನ್ನ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಒಂದ್ ಕಡೆ ಚರ್ಚೆ ಆಗ್ತಾ ಇದ್ರೆ, ಇನ್ನು ಮುಖ್ಯವಾಗಿ ಭಾರತದಲ್ಲೂ ಕೂಡ NIA ಈ ಪೆಹಲ್ಗಾಮ್ ದಾಳಿಯ ಕುರಿತು ಬಹಳಷ್ಟು ತನಿಖೆಯನ್ನ ಮಾಡ್ತಿದೆ. ತನಿಖೆಯಲ್ಲಿ ಅನೇಕ ವಿಚಾರಗಳು ಬಹಿರಂಗ ಆಗ್ತಾ ಇದಾವೆ. ಮುಖ್ಯವಾಗಿ ಈ ಪೆಹಲ್ಗಾಮ್ ದಾಳಿಯಲ್ಲಿ ಈ ಪೆಹಲ್ಗಾಮ್ನಲ್ಲಿ ಒಂದು ಅಂಗಡಿಯನ್ನ ಒಬ್ಬ ತೆರೆದಿರ್ತಾನೆ. ದಾಳಿಗೂ 15 ದಿವಸಗಳ ಮುಂಚೆ ಒಂದು ಅಂಗಡಿಯನ್ನ ತೆರೆದಿರ್ತಾನೆ ಪೆಹಲ್ಗಾಮ್ ಜಾಗದಲ್ಲಿ. ಆದ್ರೆ ದಾಳಿ ನಡೆದಿದ್ದ ದಿವಸ ಅಂಗಡಿ ಓಪನ್ ಆಗಿರೋದಿಲ್ಲ. ಮತ್ತೆ ಏನು ಉಗ್ರರು ಬಂದಿರ್ತಾರೆ, ಈ ಅಂಗಡಿಯಲ್ಲೇ ವಾಸ ಇರ್ತಾರೆ, ಒಂದಷ್ಟು ದಿವಸಗಳ ಕಾಲ ಮಾರುವೇಷದಲ್ಲಿ ಇರ್ತಾರೆ, ಮತ್ತೆ ಆ ಬೈಸರನ್ ವ್ಯಾಲಿಯ ಸಂಪೂರ್ಣ ಅವಲೋಕನವನ್ನ ಮಾಡಿರ್ತಾರೆ ಅನ್ನುವಂಥದ್ದು NIAಗೆ ಈಗ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಹೀಗಾಗಿ ಈ ಅಂಗಡಿಯ ಮಾಲೀಕ ಯಾರು ಅನ್ನುವಂಥದ್ದನ್ನ ಈಗ NIA ತನಿಖೆಯನ್ನ ಮಾಡ್ತಿದೆ. ಈ ಅಂಗಡಿ ಮಾಲೀಕ ಸ್ಥಳೀಯನು ಅಥವಾ ಹೊರಗಡೆಯಿಂದ ಬಂದವನು, ಮತ್ತೆ ಈ ಉಗ್ರರಿಗೆ ಎಷ್ಟು ದಿವಸಗಳ ಕಾಲ ಆತ ಆಶ್ರಯವನ್ನ ಕೊಟ್ಟಿದ್ದ, ಅವರಿಗೆ ಇರ್ತಕ್ಕಂಥ ಕನೆಕ್ಷನ್ ಏನು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈಗ NIA ಕಲೆ ಹಾಕ್ತಿರುವಂತಹದ್ದು. ಅವಿನಾಶ್.
ಧನ್ಯವಾದ ಹರೀಶ್ ಮಾಹಿತಿಗಾಗಿ. ಇನ್ನು ಭಾರತ ಪಾಕ್ ಗಡಿಯೊಳಗೆ ಯುದ್ಧದ ಕಾರ್ಮೋಡ ಕೇಳ ಇನ್ನು ಯುದ್ಧದ ಸ್ಥಿತಿ ಮುಗಿಲಿದ್ರೆ ನಾನು ಇಂಗ್ಲೆಂಡ್ಗೆ ಹೋಗ್ತೀನಿ ಅಂತ ಪಾಕ್ ಸಂಸದ ಶೇರ್ ಅಫ್ಜಲ್ ಖಾನ್ ಮರ್ವಾತ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಪಾಕ್ ಸಂಸದ ಶೇರ್ ಅಫ್ಜಲ್ ಖಾನ್ ಮರ್ವಾತ್ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಖಾನ್ ಹೇಳಿಕೆ ಈಗ ವೈರಲ್ ಆಗಿದೆ. ಏನಾದರೂ ಯುದ್ಧ ಸಂದರ್ಭ ಬಂದರೆ ಏನು ಮಾಡ್ತೀರಿ ಅಂತ ಕೇಳಿದಾಗ ನಾನು ಮೊದಲಿಗೆ ಇಲ್ಲಿಂದ ಜೂಟ್ ಅಂತೀನಿ, ನಾನು ಈ ಇಂಗ್ಲೆಂಡಲ್ಲಿ ಸೆಟ್ಲ್ ಆಗ್ತೀನಿ ಅಂತ ಹೇಳಿದ್ದಾನೆ. ಈತ ಮಾಜಿ PM ಪ್ರಧಾನಿ ಇಮ್ರಾನ್ ಖಾನ್ ಆಪ್ತ ಕೂಡ. बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे? नहीं, अगर जंग बढ़ जाती है तो मैं इंग्लैंड चला जाऊंगा। मरवत साहब, तो आप नहीं समझते कि इन हालात में मोदी साहब को थोड़ा सा बैकग्राउंड में जाना पड़ेगा या थोड़ा सा पीछे हटना पड़ेगा? इन हालात में आप नहीं समझते कि मोदी को थोड़ा सा पीछे जाना चाहिए ताकि हालात नॉर्मल हों? मोदी मेरे खाला का बेटा है जो मेरे कहने से पीछे जाएगा। बतौर पाकिस्तानी अगर जंग बढ़ जाती है तो बंदूक